ಸನಾ ಈಗ ಸನಾ ಹಿಂಗೆ ಬಾ. ಗಿಡಗಳು ಚೆನ್ನಾಗಿದೆ. ಎಷ್ಟು ಗಲೀಜಲ್ಲ. ಒಂದು ಲೇಔಟ್ ಮಾಡಿಬಿಟ್ಟು ತುಳಿನೇ ಲೇಔಟ್ ಮಾಡಿದ್ಮೇಲೆ ಸೇಲ್ ಮಾಡಿಬಿಡ್ಬೇಕು, ಮೇಂಟೈನ್ ಮಾಡಬೇಕಿಲ್ಲ. ಖಾಲಿ ಲೇಔಟ್ ಇದೆ ಅಂದರೆ ಗಲೀಜಲ್ಲ. ಬರ್ತಾ ಇದ್ದೀವಮ್ಮ. ಇವಳನ್ನ ಕರ್ಕೊಂಡು ಬಂದರೂ ಕಷ್ಟನೇ. ಇಲ್ಲಿ ಯಾವ ಭಯ ನಿನಗೆ? ಎರಡು ಕೈ ಹಿಡ್ಕೊಂಡು ನೀಟಾಗಿ ತುಳಿ. ಹೆಂಗೆ ಸೈಕಲ್ ರೈಡ್ ಮಾಡೋದು? ಕರ್ಕೊಂಡೋಗಿಲ್ಲ ಅಂದರೆ ಕರ್ಕೊಂಡೋಗಿಲ್ಲ ಅಂತಾಳೆ. ಕರ್ಕೊಂಡು ಬಂದರೆ ಈ ಥರನ. ಬಾ. ಆ ಕಡೆ ಈ ಕಡೆ ಬನ್ನಿ. ಈ ಕಡೆ ಬಾ. ಹಾಕ್ಕೊಂಡಿದ್ದಾರೆ ಉಯ್ಯಾಲೆ. ಮೇಲೆ ಮನೆಯವರು ಆ ಥರ ಬಾಲ್ಕನಿ ಮಾಡ್ಕೊಂಡು ಉಯ್ಯಾಲೆ ಹಾಕೋಬೋದಿತ್ತಲ್ಲ. ಅಂದರೆ ಸ್ಪೇಸ್ ಬರಲ್ಲ ಅನಿಸುತ್ತೆ ಆ ಕಡೆ ಈ ಕಡೆ ಸೈಟ್ಗಳಿಗೆ. ನೋಡಿ ಆ ಸೈಟ್ಗೆ ಈ ಬಾರೆ ಈ ಸೈಟಿಗೆ ಬಂದಂಗೆ ಸ್ಪೇಸು. ಏನು ಮಾಡೋದು, ವಾಕ್ ಮಾಡೋಕ್ಕೆ ಟೈಮೇ ಇರಲ್ವೇ. ಅದು ಚೆನ್ನಾಗಿದೆ ನೋಡಿ ಬಾಲ್ಕನಿ ಮನೆ. ಅಲ್ಲಿ ಯಾವುದು ಗೊತ್ತಾ, ಅದು ಸಣ್ಣ ಚೆನ್ನಾಗಿದೆಯಲ್ಲ. ಇಲ್ಲಿ ನೋಡಿ ಯಾವುದೋ ಚಿಕ್ಕ ಮನೆ ಎಷ್ಟು ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ. ಅಮ್ಮ ಅಡಿ ಲಡ್ಡು ಇಲ್ಲಿ ನೋಡು. ಎಲ್ಲ ಉದ್ರಿದಾವೆ ನೋಡಿ. ಲೇಔಟಲ್ಲಿ ಹೆಂಗಿತ್ತು ಅವಾಗ. ಆ ನಾಯಿ ಅಲ್ಲಿದ್ರೆ ನಿನಗೇನೇ ಭಯ? ಹೆಂಗಮ್ಮ ಅನ್ನತ್ತೆ ನಾಯಿ? ಲಡ್ಡು ನಾಯಿ ಹೆಂಗೆ ಬೌ ಅನ್ನತ್ತೆ? ಬೌ ಅನ್ನತ್ತಾ? ಮಾಷ ಬೇರಲ್ಲಿ ಹೆಂಗಮ್ಮ ಮಾಡುತ್ತೆ? ಫುಲ್ಫು ಹೂ ಅಂತ ಹೆಂಗೆ ಮಾಡುತ್ತಮ್ಮ ಲಡ್ಡು? ಅಲ್ಲ ಲಡ್ಡು ಹೂ ಅಂತ ಹೆಂಗೆ ಮಾಡುತ್ತೆ? ಹಂಗ ಹೆಂಗೆ ಮಾಡುತ್ತೆ ಕಂದ? ಲಡ್ಡು ವೂಲ್ಫ್ ಹೆಂಗೆ ಮಾಡುತ್ತೆ? ಡ್ರಾಪ್ಸ್ ಹೆಂಗೆ ಹಾಕಿದ್ರಿ ಇವತ್ತು? ನೀನು ಡ್ರಾಪ್ಸ್ ಹೆಂಗೆ ಹಾಕಿದ್ರು? ಲಡ್ಡು ಲಡ್ಡು ನನ್ನ ಮಾತೇ ಕೇಳಲ್ಲ. ಅಲ್ಲಿ ಡ್ರಾಪ್ಸ್ ಹೆಂಗೆ ಹಾಕಿದ್ರಮ್ಮ? ಹೇಗೆ ಹಾಕಿದ್ರು? ಹೂ ಅಂತ ಹಾಕಿದ್ರ? ಹ್ಞೂ ಅಮ್ಮ ಅಂತ ಕರೀತಾಳ. ತುಳ್ಕೊಂಬ ವಾಪಸ್ಸು. ತುಳ್ಕೊಂಬ ವಾಪಸ್ ಬಾ, ಮತ್ತೆ ಹೋಗಿ ಅಂತೆ. ಇದು ಒಂದು ಸೈಟ್ ಅನ್ಸುತ್ತಲ್ಲ. ಈ ಸೈಟ್ ಚೆನ್ನಾಗಿರುತ್ತೆ ಕಟ್ಟಕ್ಕೆ. ಏನಮ್ಮ ಅಮ್ಮ
ಲಡ್ಡು ನೀನು ಚಿಕ್ಕ ಮಗು ಇದ್ದಾಗ ಬಂದಿದ್ದೆ, ಈ ವಿಡಿಯೋ ಎಲ್ಲ ಐತೆ, ಸಣ್ಣ ಸಣ್ಣ ಮಗು ಇದ್ದಾಗ. ಈಗ ಅದು ಇನ್ನೂ ದೊಡ್ಡ ಮಗು ಆಗಿದೆಯಾ. ವೆಹಿಕಲ್ಸ್ ಬರುತ್ತೆ ಈ ಕಡೆ ನೋಡ್ಕೊ. ಅಂತ ಬೋರಲ್ಲ ಇಲ್ಲಿಗೂ ನನ್ನ ಮುಖದಲ್ಲಿ ನೋಡು ಎಷ್ಟು ಇದೆ. ನನ್ನ ಫೇಸು ಸಿಕ್ಕಾಪಟ್ಟೆ ತುತ್ತಾಗಿತ್ತು. ಬೆಳಗ್ಗೆಯಿಂದ ನಾವು ವಿಡಿಯೋನ ಮಾಡ್ಕೊಂಡಿದ್ದೆ, ಬಟ್ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ವಾಯ್ಸ್ ಓವರ್ ಕೊಡೋಕೆ ಬಂದರೆ ನಮ್ಮ ಲಡ್ಡುದೇ ಜಾಸ್ತಿ ವಾಯ್ಸ್ ಆಗಿರುತ್ತೆ. ಈ ಕಡೆ ಪಾಪುಗೆ ಅವತ್ತು ಪೋಲಿಯೋ ಡ್ರಾಪ್ಸ್ ಇತ್ತು, ಮೊದಲನೇ ಪೋಲಿಯೋ ಡ್ರಾಪ್ಸು. ಅದನ್ನು ಹಾಕಿಸ್ಬಿಟ್ಟು ಅವತ್ತು ತುಂಬ ದಿನಗಳಾಗಿತ್ತು, ಹಾಗಾಗಿ ವಾಕಿಂಗ್ ಕೂಡ ಹೋಗಿ ಬಂದ್ವಿ. ವೆದರ್ ನೋಡಿಸಿಲ್ಲ, ಹಾಗೆಯೇ ವಾಕ್ ಮುಗಿಸ್ಕೊಂಡು ಬಂದು ಇಕ್ಕಿದವ್ರೆ ಕಾಳು ಇಚ್ಕೋದಿತ್ತು ಸ್ವಲ್ಪ. ನಾನು ನಮ್ಮ ಯಜಮಾನರು ನೋಡಿ ಕಾಳು ಕೂಡ ವಿಜಲ್ ಹೊಡಿಸಿಲ್ಲ ಅಂದರೆ ಈಗ ಆಗುತ್ತೆ. ವಿಜಲ್ ಹೊಡಿಸಿದ್ವಿ ಅಂದರೆ ಕಾಳೆಲ್ಲ ಮೆತ್ತಗಾಗಿ ಪಾಯಸ ಥರ ಆಗೋಗ್ಬಿಟ್ಟು. ಟೀ ಮಾಡ್ಕೊಂಡಿದ್ದೆ, ಕಾಫಿ ಸಾಂಬಾರು ಟೀ ಮಾಡ್ಕೊಂಡು ತುಂಬ ಚೆನ್ನಾಗಾಗಿದೆ. ಬೇಳೆನ ಇಟ್ಕೊಂಡ್ವಿ. ಇದನ್ನ ಆನಂತರ ನಾನು ಬೇಳೆನ ಸಾಂಬಾರು, ಈ ವಿಡಿಯೋನ ನಾನು ಫುಲ್ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಸಪ್ರೇಟಾಗಿ ಹಾಕ್ತೀನಿ. ಇದು ಸಾಂಬಾರು ಮಾಡಿದ್ನಲ್ಲ, ಸ್ವಲ್ಪ ಇದನ್ನು ನಾನು ಒಂದು ಕುದಿಸ್ತೀನಿ. ಆಗ ರುಚಿ ತುಂಬ ಚೆನ್ನಾಗಿದೆ. ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿದೆ. ಓಪನ್ ಮಾಡಿ ಒಂದು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಬೇಗನೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿದೆ. ನಂತರ ಇದೆಲ್ಲ ದೋಸೆ ಬಿಡಿಸಿದೆ. ಕಡೆ ಇನ್ನು ಅವಳು ಇನ್ನೂ ಮಲಗಿದ್ದಾಳೆ. ಪಾತ್ರೆಗಳನ್ನ ಕೂಡ ವಾಶ್ ಮಾಡ್ತೀನಿ. ವೆದರ್ ಕೂಡ ಚಿಲ್ಲಾಗೇ ಇದೆ. ಎಂಥ ಬಿಸಿಲಿಲ್ಲ, ಬಟ್ ಲೈಟಿಂಗ್ ಹಂಗೆ ಕಾಣಿಸ್ತಾ ಇದೆ. ಇನ್ನು ಬಟ್ಟೆ ಮಡ್ಚಲ ಇಲ್ಲ, ಪಾತ್ರೆನೇ ವಾಶ್ ಮಾಡಿ ಬರ್ತೀನಿ. ಅಷ್ಟರಲ್ಲಿ ಇವಳು ಎದ್ದರೆ ಕೆಲಸ ಆಗುತ್ತೆ. ಹೋಮ್ವರ್ಕ್ ಬರೀ ಅಂದರೆ ಡ್ಯಾನ್ಸ್ ಮಾಡ್ತಿದೀಯಾ? ಹೌದು, ಕೀಪ್ ವೈಟ್. ಮಗು ಮಲಗಿದೆ, ಬೇಗ ಮುಗಿಸೋಣ. ಅಷ್ಟರಲ್ಲಿ ಪಾತ್ರೆ ವಾಶ್ ಮಾಡಿ ಬರ್ತೀನಿ. ಮತ್ತೆ ಪಾತ್ರೆ ವಾಶ್ ಮಾಡಿದ್ಮೇಲೆ ಸಿಗ್ತೀನಿ.